ಎಲ್ರಿಗೂ ನಮಸ್ಕಾರ. ಆತ್ಮೀಯ ಗೋಮಾತೆ ಪ್ರೇಮಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೇಖನ ಗೋಶಾಲೆಗೆ ಆತ್ಮೀಯ ಸ್ವಾಗತ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಲೇಖನ ಗೋಶಾಲೆಯ ಪ್ರಯಾಣ ಜೊತೆಗೆ ನಮ್ಮ ಎಲ್ಲ ಗೋಮಾತೆಗಳ ಪರಿಚಯ ಮಾಡಿಸ್ಕೊಡ್ತೀವಿ. ನಮ್ಮ ಲೇಖನ ಗೋಶಾಲೆ ಬಂದು ಲಿಂಗನಹಳ್ಳಿಯಲ್ಲಿ ಇದೆ. ಇದು ಮೆಜೆಸ್ಟಿಕ್ಕಿಂದ ನಿಮಗೆ 1 ಅವರ್ ಜರ್ನಿ. ಅದು ಹೆಬ್ಬಾಳ ಮುಖಾಂತರ ಯಲಹಂಕ ಮುಖಾಂತರ ಬರಬೇಕಾಗುತ್ತೆ. ಯಲಹಂಕದಿಂದ 15 ನಿಮಿಷ ಜರ್ನಿ. ನೀವು ಈ ಕಡೆ ಮಲ್ಲೇಶ್ವರಂ ಕಡೆಯಿಂದ ಬಂದರೆ ಒಂದು 40 ನಿಮಿಷ ಜರ್ನಿ. ಮಲ್ಲೇಶ್ವರಮು, ಯಶವಂತಪುರ, MS ಪಾಳ್ಯ ಮತ್ತು ಸಂಭ್ರಮ್ ಕಾಲೇಜ್ ಕಡೆಯಿಂದ ಬರಬೇಕಾಗತ್ತೆ. ಈ ಕಡೆ ನೆಲಮಂಗಲ ಕಡೆಯಿಂದ ಬಂದರೆ ಒಂದು ಅರ್ಧ ಗಂಟೆ ಜರ್ನಿ. ನೆಲಮಂಗಲ ಹೆಸರುಘಟ್ಟ ಮೇಲೆ ಬರಬೇಕಾಗತ್ತೆ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ದಂಗೆ ನಮ್ಮ ಲೇಖನ ಗೋಶಾಲೆಯ ಒಂದು ಪ್ರಯಾಣ ಜೊತೆಗೆ ನಮ್ಮ ಗೋಮಾತೆಗಳ ಪರಿಚಯ ಮಾಡಿಕೊಡ್ತೀನಿ. ಇದು ಎಂಟ್ರೆನ್ಸು. ಇಲ್ಲಿ ನಾವು ಈ ರೋಡಲ್ಲಿ ಎಲ್ಲರೂ ಕಾಣಲಿ ಅಂತ ನಾವು ಬೋರ್ಡ್ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಲಿಂಗರಾಜಪುರ, ಹೆಸರುಘಟ್ಟ ಹುಬ್ಳಿ ಬರುತ್ತೆ, ಯಲಹಂಕ ತಾಲೂಕು. ಇಲ್ಲಿ ನಾವು ಒಳಗಡೆ ಹೋಗೋಣ ಬನ್ನಿ. ನಾವು ಒಳಗಡೆ ಎಂಟ್ರಿ ಆದರೆ ಇಲ್ಲಿ ವಾಲ್ ಆಫ್ ಫ್ರೇಮ್ ಅಂದರೆ ನಮ್ಮ ಲೇಖನ ಗೋಶಾಲೆಯಲ್ಲಿ ಯಾರ್ಯಾರು ವಿಸಿಟ್ ಮಾಡಿದ್ರಲ್ಲ ಹಸುಗಳ ಜೊತೆ ಹಿಡ್ಕೊಳ್ಳೋ ಫೋಟೋಗಳನ್ನ ಹಾಕಿದ್ದೀವಿ. ಇಲ್ಲಿವರೆಗೂ ನಮ್ಮ ಲೇಖನ ಗೋಶಾಲೆಯಲ್ಲಿ ಯಾರು ವಿಸಿಟ್ ಮಾಡಿದ್ದಾರೆ ಅದರ ಒಂದು 50% ಜನಗಳಿಗೆ ಮಾತ್ರ ನಾವು ಫೋಟೋ ಹಾಕಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಈ ಕಡೆ ಎಲ್ಲ ನೋಡ್ಬೋದು, ಸುಮಾರು ಜಾಗ ಇದೆ. ಇಲ್ಲೆಲ್ಲ ಫೋಟೋಸ್ನ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಹತ್ರ ಯಾರೋ ನಾವು ಆರ್ಟಿಸ್ಟ್ಗಳಿದ್ರೆ ನನಗೊಂದು ಈ ಜಾಗದಲ್ಲಿ ಒಂದು ಪೈಂಟಿಂಗ್ ಮಾಡಿಕೊಡ್ಬೇಕು. ಪೈಂಟಿಂಗ್ ಯಾವ ಥರ ಬೇಕು ಅಂದರೆ, ಮೊದಲು ನಮ್ಮ ಪೂರ್ವಜರು ಮನೆ ಮುಂದೆ ಹಸು ಸಾಕ್ತಾಯಿದ್ರು ಮತ್ತು ಹಸುಗಳನ್ನ ಕಟ್ಕೊಂಡು ಹಸು ಸಾಕ್ತಾಯಿದ್ರು. ಆ ಥರ ಒಂದು ಥೀಮ್ ಅಂದರೆ ನಮ್ಮ ಹಿಂದಿನ ಪೂರ್ವಜರು ಹಸುಗಳನ್ನ ಸಾಕ್ತಾಯಿದ್ರು, ಯಾವ ಥರ ಇತ್ತು, ಇವತ್ತು ನಾವು ಯಾವ ಥರ ಲೈಫ್ ಸ್ಟೈಲ್ ಇದೆ, ಅದರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಆ ಥರ ಒಂದು ಥೀಮಲ್ಲಿ ಪೈಂಟಿಂಗ್ ಮಾಡಿಕೊಡ್ಬೇಕು. ಯಾರನ್ನ ಇದು ದಯವಿಟ್ಟು ತಿಳಿಸಿ. ಮತ್ತು ಇಲ್ಲಿ ಒಂದು ಫ್ಲಾಗ್ ಹಾಕಿದ್ದೀವಿ. ಇದೆಲ್ಲ ಧೂಪಬತ್ತಿ ಮಾಡಿರೋದ್ರಿಂದ ನಾವು ಇಲ್ಲಿ ಒಣಗಾಕಿದ್ದೀವಿ. ಓಕೆ, ಇಲ್ಲಿ ನೋಡ್ಬೋದು ಒಂದು ಚಿಕ್ಕದಾಗಿ ಗಾರ್ಡನ್ ಮಾಡಿದ್ದೀವಿ. ಮತ್ತು ಇಲ್ಲಿ ಇದು ನಮ್ಮ ವಿಘ್ನೇಶ್ ಅವ್ರ ಮನೆ. ಈ ವಿಘ್ನೇಶ್ ಬಂದುಬಿಟ್ಟು ನಮ್ಮ ಎಲ್ಲ ಗೋಮಾತೆಗಳನ್ನ ನೋಡ್ಕೊಳ್ಳೋರು, ಅಂದರೆ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ಅದಕ್ಕೆ ಮೇವು ಹಾಕೋದಿರ್ಬೋದು, ಹಾಲು ಕರಿಯೋದಿರ್ಬೋದು, ಪ್ರತಿಯೊಂದು ಕೆಲಸನೂ ಮಾಡ್ತಾರೆ ವಿಘ್ನೇಶು. ಇದು ಅವ್ರು ಇರೋದಕ್ಕೆ ಮನೆ. ಮತ್ತು ಇಲ್ಲಿ ಬಂದು ಯಾರಿಲ್ಲಿ ಬರ್ತಾರಲ್ಲ ಅವರು ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ಇದು ಜಾಗ. ನಾವು ಇದೇನು ಹಾಕಿದ್ದೀವಲ್ಲ, ಇದು ಬಂದುಬಿಟ್ಟು ಈ ಬೆಟ್ಟದಲ್ಲಿ ಬಿಡೋ ಹುಲ್ಲು. ಇಲ್ಲಿ ಎಷ್ಟೇ ಬಿಸಿಲಿದ್ರೂ ಕೆಳಗಡೆ ಕೂತ್ಕೊಂಡಾಗ ಇಲ್ಲಿ ತಂಪಾಗಿರುತ್ತೆ, ಅಂದರೆ ವೆದರ್ ಕೂಲ್ ಆಗಿರುತ್ತೆ ಇಲ್ಲಿ. ಈ ಜಾಗದಲ್ಲಿ ನಾವು ಮಾಡಿರೋ ಉದ್ದೇಶ ಅಂದರೆ, ಈಗ ಯಾರು ಬರ್ತಾರಲ್ಲ ಅಂದರೆ ನಮ್ಮ ಗೋಮಾತೆಗಳನ್ನ ನೋಡೋದಕ್ಕೆ, ಅವರು ಬಾಳೆಹಣ್ಣು ಆಗ್ಬೋದು, ತರಕಾರಿ ಆಗ್ಬೋದು ಎಲ್ಲ ತೊಗೊಂಬರ್ತಾರೆ. ಅದನ್ನು ಅವ್ರ ಕೈಯಾರೆ ತಿನ್ಸೋದಕ್ಕೋಸ್ಕರ ಈ ಜಾಗ ಮಾಡಿದ್ದೀವಿ. ಅಂದರೆ ಇದು ಮೆಟಲ್ ಇರೋದ್ರಿಂದ ಗಟ್ಟಿಯಾಗಿದೆ, ಆರಾಮಾಗಿ ನಿಂತ್ಕೊಂಡು ಕಂಫರ್ಟಬಲ್ ಅವರು ತಿನ್ನಿಸ್ಬೋದು. ನೆಕ್ಸ್ಟು ಈ ಜಾಗದಲ್ಲಿ ನಾವು ಪಂಚಗವ್ಯ ಉತ್ಪನ್ನಗಳನ್ನ ತಯಾರು ಮಾಡ್ತೀವಿ. ಇದು ನೀವು ನೋಡ್ಬೋದು, ಇಲ್ಲಿ ಗಣಪತಿ ಫೈನಲ್ ಆಗಿ ರೆಡಿ ಆಗಿರೋ ಗಣಪತಿ ಇದೆ. ಮತ್ತು ಇದು ನಾವು ಪೈಂಟಿಂಗ್ ಮಾಡಬೇಕಾಗುತ್ತೆ. ಮತ್ತು ಇದು ಧೂಪಬತ್ತಿ ಮಾಡೋ ಮಿಷಿನ್ನು. ಈ ಡ್ರಮ್ಮುಗಳೆಲ್ಲ ನಾವು ಈ ಧೂಪಬತ್ತಿ ಮಾಡೋದಕ್ಕೆ ಬೇಕಾಗಿರೋ ಆಯುರ್ವೇದಿಕ್ ಐಟಮ್ಗಳನ್ನು ಇಟ್ಟಿದ್ದೀವಿ. ಅದೇ ರೀತಿ ಇಲ್ಲೂ ಸಹ ಪ್ರತಿಯೊಂದು ನಮ್ಮ ಧೂಪಬತ್ತಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ನ್ಯಾಚುರಲ್ ಆಯುರ್ವೇದಿಕ್ ಐಟಮ್ಗಳನ್ನ ನಾವು ಇಟ್ಟಿದ್ದೀವಿ. ಇಲ್ಲಿ ರೆಡಿ ಆಗಿರೋದನ್ನ ಇಡ್ತೀವಿ. ಇಲ್ಲಿ ನೋಡ್ಬೋದು ಗಣಪತಿ ಎಲ್ಲ ಫಿನಿಶಿಂಗ್ ಮಾಡ್ಬೋದು, ಅಂದರೆ ಇದು ರೆಡಿ ಆಗಿದೆ, ಇದಕ್ಕೆ ನಾವು ಪೈಂಟಿಂಗ್ ಮಾಡಬೇಕು. ಇದು ಫೈನಲಿ ಪ್ಯಾಕ್ ಆಗಿರೋ ಗಣಪತಿಗಳು. ಹಾಗೆ ಮುಂದೆ ಹೋದರೆ ಈ ಜಾಗ ಬಂದ್ಬಿಟ್ಟು ನಾವು ಈ ಒಣಮೇವು ಮತ್ತು ಏನು ನಮ್ಮ ಕೈ ತಿಂಡಿ ಅಂತ ಹೇಳ್ತೇವೆ, ಮಿನರಲ್ ಮಿಕ್ಸ್ಚರ್, ಅದನ್ನೆಲ್ಲ ಶೇಖರಣೆ ಮಾಡೋದಕ್ಕೆ ಈ ಜಾಗ. ಇದೆಲ್ಲ ಬಂದುಬಿಟ್ಟು ಜೋಳ ಮತ್ತು ನಮ್ದೇನು ಮಿನರಲ್ ಮಿಕ್ಸ್ಚರ್ ಬರುತ್ತಲ್ಲ ಅದೆಲ್ಲ ಐಟಮ್ಗಳನ್ನ ಸ್ಟಾಕ್ ಮಾಡಿದ್ವಿ, ಸೈಲೇಜ್ ಎಲ್ಲ. ಈ ಜಾಗದಲ್ಲಿ ನಾವು ಒಣಮೇವು ಖಾಲಿ ಆಗಿದೆ, ಇವತ್ತು ಬರುತ್ತೆ, ಆ ಒಣಮೇವನ್ನ ಇಲ್ಲಿ ಜೋಡಿಸ್ಬೇಕು. ಇಲ್ಲೇ ಹೋದಾಗ ಇಲ್ಲಿ 2 ಮಿಷಿನ್ ಇದೆ. ಈ ಮಿಷಿನ್ ಬಂದುಬಿಟ್ಟು ಈ ಜೋಳ ಎಲ್ಲ ಪುಡಿ ಮಾಡೋ ಮಿಷಿನು.
ಮತ್ತು ಇದು ಮೇವನ್ನ ಚಾಪ್ ಮಾಡೋ ಚಾಪ್ ಕಟರ್ ಮಿಷಿನ್ ಇದು. ಓಕೆ, ಹಾಗೆ ಇಲ್ಲಿ ಒಳಗಡೆ ಬಂದಾಗ ನಾವೆಲ್ಲ ಗೋಮಾತೆಗಳನ್ನ ಕಟ್ಟಾಕಿದ್ದೀವಿ. ನಾವೇನು ಮಾಡ್ತೀವಿ, ಬೆಳಗ್ಗೆ ಒಂದು 8:30 ಒಂದು 11:30 ತನಕ ಪ್ರತಿಯೊಬ್ಬರಿಗೂ ಕಟ್ಟಾಕಿ ಮೇವು, ಅಂದರೆ ಮಿನರಲ್ ಮಿಕ್ಸ್ಚರು ಪ್ಲಸ್ ಹಸಿ ಮೇವನ್ನ ಹಾಕ್ತೀವಿ. ಅದು ತಿಂದಾದ್ಮೇಲೆ ಅವ್ರಿಗೆ ಆರಾಮಾಗಿ ಬಿಟ್ಬಿಡ್ತೀವಿ. ಇದರಲ್ಲಿ ನೋಡ್ಬೋದು ಪ್ರತಿಯೊಬ್ಬರಿಗೂ ಕಟ್ಟಾಕಿದ್ದೀವಿ ಈ ಕಡೆ. ಇಲ್ಲಿ ಹಿಂದೆ ಬಂದ್ಬಿಟ್ಟು ನಾವು ನಮ್ಮ ಗೋಮಯ ಗೊಬ್ಬರನ ಈ ಕಡೆ ಶೇಖರಣೆ ಮಾಡಿದ್ವಿ. ಈ ಜಾಗನ ಗೋಮಯ ಗೊಬ್ಬರವನ್ನು ಶೇಖರಣೆ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಈ ಜಾಗ ಪೂರ್ತಿ ಈಗ ನಾವು ಹಸುಗಳೆಲ್ಲ ಮೇವು ತಿಂದಾದ್ಮೇಲೆ ಇವನ್ನ ಫುಲ್ ಇದ್ರಲ್ಲಿ ಬಿಟ್ಬಿಡ್ತೀವಿ. ಇನ್ನು ಅವರು ನಾಳೆ ಬೆಳಗ್ಗೆ 8:30-9 ಗಂಟೆ ತನಕ ಆರಾಮಾಗಿ ಓಡಾಡ್ಕೊಂಡು ಇರ್ತವೆ. ಯಾವುದನ್ನು ಕಟ್ಟಾಕಲ್ಲ ನಾವು. ನಮ್ಮ ಗೋಶಾಲೆ ಪ್ರಯಾಣ ಮಾಡಿದ್ವಿ. ಈಗ ನಮ್ಮ ಪ್ರತಿಯೊಬ್ಬ ಗೋಮಾತೆಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಇವರು ಲಕ್ಷ್ಮಿ, ನಮ್ಮ ಗೋಶಾಲೆಗೆ ಬಂದ ಮೊದಲನೇ ಗೋಮಾತೆ ಲಕ್ಷ್ಮಿ ಮತ್ತು ಗೌರಿ. ಈ ಇಬ್ಬರು ನನ್ನ ಹೆಂಡತಿ ಕೂಡಿಕಿಟ್ಟ ಹಣದಲ್ಲಿ ಬಲವಂತ ಮಾಡಿ ನನಗೆ ತಗೊಂಬ ಅಂತ ಬಲವಂತ ಮಾಡಿದ್ದಕ್ಕೆ ಬಂದ 2 ಗೋಮಾತೆಗಳು ಲಕ್ಷ್ಮಿ ಮತ್ತು ಗೌರಿ 2019 ಬಂತು. ಅದಾದಮೇಲೆ ಇವರು ಸೀತಮ್ಮ, ಕಾಣ್ತಾ ಇದೆಯಲ್ಲ ನಮ್ಮ ಪ್ರೀತಿಯ ಸೀತಮ್ಮ. ಅದಾದಮೇಲೆ ಇವರು ಬಂದ್ಬಿಟ್ಟು ನಮ್ಮ ನೇತ್ರ. ಇವರು ನೇತ್ರ. ಇವರು ಕಾವೇರಮ್ಮ. ಇವರು ಭದ್ರಾ. ಹಾಗೆ ಇವರು ತುಂಗ. ಇವರು ಭದ್ರಾ, ಅವರು ನೇತ್ರ. ಮತ್ತೆ ಇಲ್ಲೊಬ್ರು ಇದ್ದಾರೆ ಕಪಿಲ. ಬಮ್ಮ ಈ ಕಡೆ. ಇವರು ಕಪಿಲಮ್ಮ. ತುಂಗ, ಭದ್ರಾ, ನೇತ್ರ, ಕಪಿಲ. ನಮ್ಮ ಲಕ್ಷ್ಮಿ, ಸೀತಮ್ಮ, ಕಾವೇರಿ ಮತ್ತು ಗೌರಿ. ಒಂದು 3 ವಾರದ ಮುಂಚೆ ನಮ್ಮ ಮಲ್ನಾಡ್ಗಿದ್ದ ಫ್ಯಾಮಿಲಿಯನ್ನು ಶ್ರೀಮತಿ ಹೇಮಾ ಮೇಡಮ್ ಮತ್ತು ಶಾನ್ಭಾಗ್ ಸರ್, ವ್ಯಾಲಿ ಪಾಯಿಂಟ್ ಸಿಸ್ಟಮ್ನ ಚೇರ್ಮನ್, ನಮ್ಮ ಲೇಖನ ಗೋಶಾಲೆಗೆ ಉಡುಗೊರೆಯಾಗಿ ಕೊಟ್ಟರು. ಅವ್ರಿಗೆ ನಾವು ಯಾವತ್ತೂ ನಮ್ಮ ಫ್ಯಾಮಿಲಿಯಿಂದ ಚಿರೋಣನಾಗಿರ್ತೀವಿ. ಇವರು ಬಂದ್ಬಿಟ್ಟು ಶಾರದಮ್ಮ, ಇವರು ಯೋಗಿ, ಇವರು ಕುಸುಮಮ್ಮ, ಮತ್ತು ಇವರು ಸ್ವರ, ಭವಾನಿ, ಮತ್ತು ನಮ್ಮ ಇವರು ಸುಭದ್ರ. ಇವರು ಬಂದ್ಬಿಟ್ಟು ಯಮುನಾ. ಮತ್ತು ನಮ್ಮ ಇನ್ನೊಬ್ರು ಚಿಕ್ಕ ಪುಟಾಣಿ ಸಿಂಧು ಒಳಗಡೆ ಇದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ, ಈಗ ಆ ಕಡೆ ಹೋಗೋಣ. ಬನ್ನಿ. ನಮ್ಮ ಬಲರಾಮ ನೋಡೋದಕ್ಕೆ ಮಾತ್ರ ಬಲವಾಗಿದ್ದಾನೆ, ಬಟ್ ತುಂಬ ಸಾಧು. ಇವರು ನಮ್ಮ ನಂದಿ. ಯಾಕೋ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಂದಿ. ಬಲರಾಮ ಮತ್ತು ನಂದುಬಾಯಿ. ಮತ್ತು ಇವರು ಬಂದ್ಬಿಟ್ಟು ನಮ್ಮ ಲಕ್ಷ್ಮಣ. ಇವರು ರಾಮ. ಇವರು ನಮ್ಮ ಮುದ್ದು ಅಂಬಿಕಾ. ಮತ್ತು ಇವರು ನಮ್ಮ ಶಿವು. ನಮ್ಮ ಶಿವದ ಒಂದು ಕ್ವಾಲಿಟಿ ಏನಂದರೆ, ಇಲ್ಲಿ ಮೂಸ್ ನೋಡಿದ್ರೆ ಒಂಥರ ಒಳ್ಳೆ ಪರಿಮಳ ಬರುತ್ತೆ. ಮತ್ತು ಭಾಳ ಸಾಧು. ನೋಡೋದಕ್ಕೆಲ್ಲ ನಮ್ಮ ಹಸುಗಳು ನೋಡೋದಕ್ಕೆ ಒಂಥರ ಭಾಳ ಜಾಸ್ತಿ ಕಾಣ್ತವೆ, ಬಟ್ ಭಾಳ ಸಾಧು ಅಂಬಿಕಾ. ಇದು ನಮ್ಮ ಪ್ರತಿಯೊಬ್ಬ ಗೋಮಾತೆಯ ಪರಿಚಯ. ಮತ್ತು ನಮ್ಮ ಕೃಷ್ಣ ಅಲ್ಲಿದ್ದಾರೆ. ನಮ್ಮ ಮುದ್ದು ಕಂದ ಸಿಂಧು.
ನಮ್ಮ ಗೋಶಾಲೆಯಲ್ಲಿ ಹುಟ್ಟಿದ ಮೊದಲ ಕಂದಮ್ಮ ಅಂದರೆ ನಮ್ಮ ಕೃಷ್ಣ. ಅದಾದಮೇಲೆ ನಮ್ಮ ನಂದಿ, ನಮ್ಮ ಮುದ್ದು ನಂದು, ಮತ್ತು ನಮ್ಮ ಅಂಬಿಕಾ. ಈ 3 ಜನ ನಮ್ಮ ಗೋಶಾಲೆಯಲ್ಲಿ ಹುಟ್ಟಿದ್ರು. ಎಲ್ರಿಗೂ ಧನ್ಯವಾದ. ಇದು ನಮ್ಮ ಗೋಶಾಲೆಯ ಪ್ರಯಾಣ ಮತ್ತು ನಮ್ಮ ಗೋಮಾತೆಗಳ ಪರಿಚಯ. ಧನ್ಯವಾದ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.